ರಾಜಿ ಬೆಂಡಿಕಾಯಿ ಪಲ್ಯ ಮಾಡಪ್ಪಿ. ಅಯ್ಯ, ಬೆಂಡಿಕಾಯಿ ಪಲ್ಯ ತಿನ್ಬೇಕನ್ಸತೈತೆ ನಿಮ್ಗ. ತಡೀರಿ, ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ, ಒಂದಿಷ್ಟು ಬೆಂಡಿಕಾಯಿ ತಗೊಂಡು ಅವನ್ನ ಸ್ವಚ್ಛಂಗ್ ತೊಳ್ಕೊಂಡು, ಒಂದ್ ಒಣ ಬಟ್ಟಿ ತಗೊಂಡು ಅವನ್ನ ಸ್ವಚ್ಛಂಗ್ ಒರೆಸ್ಕೊಂಡು ರೆಡಿ ಮಾಡ್ಕೋತೇನೆ. ಆಮೇಲೆ ಈ ಕಡೆ ಒಂದ್ ಕಟರ್ ತಗೊಂಡು ಬೆಂಡಿಕಾಯಿನ ಹಿಂಗ್ ಚಂದಂಗ ಸಣ್ಣಗ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೋತೇನೆ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನಾಗ ಕಟ್ ಮಾಡ್ಕೋಬಹುದು. ಈಗ ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು, ಆ ಬಾಳ್ಗಿ ಕಾದಿಂದ ನಾವೇನ್ ಹೆಚ್ಚು ರೆಡಿ ಮಾಡಿಕೊಂಡಿರ್ತೇವಲ್ಲ ಬೆಂಡಿಕಾಯಿ, ಅವನ್ನೆಲ್ಲದನ್ನು ಇದಕ್ ಹಾಕಿ ಹಿಂಗ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಫಸ್ಟಿಗೆ ಎಣ್ಣೆ ಹಾಕ್ಲಾರ್ದಂಗ ಹಿಂಗ ಚಂದಂಗ ಮಿಕ್ಸ್ ಮಾಡ್ಬೇಕ. ಒಂದ್ ಸ್ವಲ್ಪ ಫ್ರೈ ಆಗಿಂದ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಉರಿ ಒಳಗ ಇನ್ನೊಂದ್ ಸಲ ಇವನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕ. ನೋಡ್ರಿ, ನಾವ್ ಫ್ರೈ ಮಾಡ್ಕೊಂತ ಗೊತ್ತಾಕೇತಿ. ಅವ ಬೆಂಡಿಕಾಯಿ ಅಂದ್ರ ಲಾಳಿ ಇರ್ತಾವ, ಆ ಲಾಳಿ ಎಲ್ಲಾ ಬಿಟ್ಟು ಹೋಗ್ಬೇಕಂದ್ರ ಬೆಂಡಿಕಾಯಿನ ಚಂದಂಗ ಹಿಂಗ ಹುರ್ಕೋಬೇಕ. ಕಂಟಿನ್ಯೂಸ್ ಆಗಿ ಒಂದ್ 10 ನಿಮಿಷ ಹಿಂಗ ಫ್ರೈ ಮಾಡ್ಕೊಂತನ ಕೈಯಾಡಿಸ್ಕೊಂತಾನೆ ಇರ್ಬೇಕ. ಅವಾಗ ಅದು ಲಾಳಿ ಪದಾರ್ಥ ಎಲ್ಲ ಹೋಗ್ತೈತಿ. ಒಂದ್ ಸ್ವಲ್ಪ ಲಾಳಿ ಇಲ್ಲಾರ್ದಂಗ ಬೆಂಡಿಕಾಯಿ ಡ್ರೈ ಆಗಿ ಚಲೋ ತಂಗ ರೋಸ್ಟ್ ಆಗ್ತಾವ. ನೋಡ್ರಿ, ಒಂದ್ ಸ್ವಲ್ಪ ಲಾಳಿ ಇಲ್ಲ, ಚಂದಂಗ ರೆಡಿ ಆಗ್ಯಾವ. ಇಷ್ಟ ಆದ್ರೆ ಸಾಕ. ಇವನ್ನೆಲ್ಲದನ್ನು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ಸೈಡ್ ರೆಡಿ ಇಟ್ಕೋಬೇಕ. ಹಿಂಗ ರೆಡಿ ಮಾಡಿ ಇಟ್ಕೊಂಡ ಈಗ ಅದ ಬಾಳಗಿಗೆ ಏನ್ ಮಾಡ್ತೇವ ಅಂದ್ರ ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ಆ ಎಣ್ಣೆ ಕಾದಿಂದ ಒಂದ್ ಬಟ್ಲ ಆಗುವಷ್ಟ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ಅದನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕು. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೆಂದಿಂದ ಈಗ ಇದಕ್ಕ ಒಂದ್ ಬಟ್ಲ ಆಗುವಷ್ಟು ಹೆಚ್ಚಿದ ಟೊಮ್ಯಾಟೊ ಹಾಕಿ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಟೊಮ್ಯಾಟೊನ್ನು ಚಲೋ ತಂಗ ಬೇಯ್ಬೇಕ. ಹಂಗ ಚಂದಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ. ಈಗ ಇದನ್ನೆಲ್ಲ ಮೀಡಿಯಂ ಉರಿ ಒಳಗ ಮಾಡ್ಬೇಕ. ನೋಡ್ರಿ, ಟೊಮ್ಯಾಟೊನು ಹಿಂಗ ಚಂದಂಗ ಬೆಂದ ಕಲರ್ ಚೇಂಜ್ ಆಗೈತಿ. ಈಗ ಇದಕ್ಕ ಒಂದ್ ಸ್ವಲ್ಪ ಅರ್ಶಿನ ಪುಡಿ, 1-2 ಸ್ಪೂನ್ ಆಗುವಷ್ಟು ಒಣ ಖಾರ, 1 ಸ್ಪೂನ್ ಆಗುವಷ್ಟು ಮಸಾಲಾ ಪೌಡರ್, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಇದಕ್ಕ ನಾವೇನ್ ಫ್ರೈ ಮಾಡಿ ರೆಡಿ ಇಟ್ಕೊಂಡಿರ್ತೇವಲ್ಲ ಬೆಂಡಿಕಾಯಿ, ಅವನ್ನೆಲ್ಲದನ್ನು ಈ ಒಗ್ಗರಣೆಗೆ ಹಾಕಿ, ಜೊತೆಗೆ ಒಂದ್ ಪಟ್ಲ ಆಗುವಷ್ಟು ಕೊತ್ತಂಬರಿ ಹಾಕಿ, 1-2-3 ಸ್ಪೂನ್ ಆಗುವಷ್ಟು ಗುರಳ್ ಪುಡಿ ಹಾಕಿ ಇದನ್ನೆಲ್ಲದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ನಮ್ ಒಗ್ಗರಣೆ ಏನೈತ್ಲ ಅದ ಬೆಂಡಿಕಾಯಿ ಜೊತೆ ಚಂದಂಗ ಮಿಕ್ಸ್ ಆಗ್ಬೇಕ. ಹಿಂಗ್ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ ಒಂದ್ 5-10 ನಿಮಿಷ ಸಣ್ಣ ಉರಿ ಒಳಗ ಇವನ್ನ ಚಲೋ ತಂಗ ಬೇಯಿಸ್ಬೇಕ. ನೀವ್ ಎಷ್ಟ್ ಚಂದ ಸಣ್ಣ ಉರಿ ಒಳಗ ನೀರ್ ಹಾಕ್ದಂಗ ಬೇಯಿಸ್ತಿರ್ಲ ಅಷ್ಟ್ ಚಂದ ಪಲ್ಯ ಆಕೇತಿ. ಇಷ್ಟಾದ್ರ ಸಾಕ, ಮಸ್ತ್ ಅಂದ ರುಚಿ ಆಗಿರೋ ಬೆಂಡಿಕಾಯಿ ಪಲ್ಯ ರೆಡಿ ಆಕೇತಿ. ಬರ್ರಿ, ತಗೋರ್ರಿ, ತಿನ್ರಿ. ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ. ಹಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಾಕ ಮರಿಬ್ಯಾಡ್ರಿ.